ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಧ್ಯಾನದ ಸಮಯ. ನನ್ನ ಧ್ಯಾನವು ಆತನಿಗೆ ಸಿಹಿಯಾಗಿರಲಿ, ನಾನು ಕರ್ತನಲ್ಲಿ ಸಂತೋಷ ಪಡುವೆನು. ಕೀರ್ತನೆಗಳು 104:34. ದೇವರ ಮಕ್ಕಳು ಆತನ ವಾಕ್ಯವನ್ನು ಯೆಹೋಶುವ 1:8. ಕರ್ತನ ಅದ್ಭುತಗಳು ಮತ್ತು ಅದ್ಭುತ ಕಾರ್ಯಗಳನ್ನು 1 ಪೂರ್ವಕಾಲ ವೃತ್ತಾಂತ 16:9. ದೇವರ ಕಾರ್ಯಗಳನ್ನು ಯೋಬ 37:14. ಆತನ ಆಜ್ಞೆಗಳನ್ನು ಕೀರ್ತನೆಗಳು 119:15 ಮತ್ತು ಆತನ ನಿಯಮಗಳನ್ನು ಕೀರ್ತನೆ 119:23. ಈ ವಾಕ್ಯಗಳನ್ನು ಧ್ಯಾನಿಸಬೇಕು. ನೀವು ಕರ್ತನ ಸಾಕ್ಷ್ಯಗಳನ್ನು, ಆತನ ಕಾರ್ಯಗಳನ್ನು ಮತ್ತು ಆತನ ಹೆಸರುಗಳನ್ನು ಧ್ಯಾನಿಸಿದಾಗ ನಿಮ್ಮ ಹೃದಯವು ಸಂತೋಷದಿಂದ ತುಂಬುತ್ತದೆ. ಕ್ರೈಸ್ತರ ಜೀವನದಲ್ಲಿ ಸತ್ಯವೇದವನ್ನು ಓದಲು ಮತ್ತು ಪ್ರಾರ್ಥಿಸಲು ದಿನದ ಅತ್ಯುತ್ತಮ ಸಮಯ ಬೆಳಗಿನ ಜಾವ. ಆದ್ದರಿಂದ ನಿಮ್ಮ ಬೆಳಗಿನ ಭಕ್ತಿಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ದೇವರೊಂದಿಗೆ ಸಹಭಾಗಿತ್ವವನ್ನು ಆನಂದಿಸಲು ಇದಕ್ಕಿಂತ ಸಿಹಿಯಾದದ್ದು ಯಾವುದೂ ಇಲ್ಲ. ಆತನ ಸನ್ನಿಧಿಯಲ್ಲಿ ಆನಂದ ಪಡಲು ಬೆಳಗಿನ ಧ್ಯಾನ ಅತ್ಯಗತ್ಯ. ಒಮ್ಮೆ ಒಬ್ಬ ಬ್ರಾಹ್ಮಣ ಅಧಿಕಾರಿ ಡಾಕ್ಟರ್ ಸ್ಟ್ಯಾನ್ಲಿ ಜೋನ್ಸ್ ಅವರ ಪ್ರಬಲ ಧರ್ಮೋಪದೇಶವನ್ನು ಕೇಳಿ ಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ ಸ್ವೀಕರಿಸಿದನು. ಅವನು ಕರ್ತನಲ್ಲಿ ಬೆಳೆಯಲು ಸಹಾಯ ಮಾಡಲು ಸ್ಟ್ಯಾನ್ಲಿ ಜೋನ್ಸ್ ಅವನಿಗೆ ಸತ್ಯವೇದವನ್ನು ಓದುವ ಮತ್ತು ಪ್ರತಿದಿನ ಪ್ರಾರ್ಥಿಸುವ ಶಿಸ್ತನ್ನು ಕಲಿಸಿದನು. ಪರಿಣಾಮವಾಗಿ ಸುಂದರವಾದ ದೈವಿಕ ಗುಣಗಳು ಮತ್ತು ಕ್ರಿಸ್ತನಂತಹ ಪಾತ್ರವು ಅವನಲ್ಲಿ ರೂಪುಗೊಳ್ಳಲು ಪ್ರಾರಂಭಿಸಿತು. ಕಾಲಕ್ರಮೇಣ ಅವನು ರೈಲ್ವೆಯಲ್ಲಿ ಉನ್ನತ ಹುದ್ದೆಗೆ ಏರಿದನು. ಬಹಳ ವಿನಮ್ರತೆಯಿಂದ ಅವನು ಒಮ್ಮೆ ತಮ್ಮ ಕಾರ್ಯದರ್ಶಿಗೆ, ನಾನು ಕ್ರೈಸ್ತನು, ನಾನು ತಿಳಿಯದೆಯೋ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಅದನ್ನು ನನಗೆ ಎತ್ತಿ ತೋರಿಸಿ, ಆಗ ನಾನು ನನ್ನನ್ನು ಸರಿಪಡಿಸಿಕೊಳ್ಳಬಲ್ಲೆ ಎಂದು ಹೇಳಿದನು. ಒಂದು ದಿನ ಅವರ ಕಚೇರಿಯಲ್ಲಿದ್ದ ಒಬ್ಬ ಗುಮಾಸ್ತರು, ಸರ್, ನಿಮ್ಮಲ್ಲಿ ಯಾವುದೇ ತಪ್ಪು ಅಥವಾ ನ್ಯೂನ್ಯತೆ ನನಗೆ ಎಂದಿಗೂ ಕಂಡುಬಂದಿಲ್ಲ. ಆದರೆ ಇಂದು ನಿಮ್ಮ ಮುಖವು ವಿಭಿನ್ನವಾಗಿ ಕಾಣುತ್ತದೆ, ದುಃಖಿತವಾಗಿದೆ. ನೀವು ಇಂದು ಬೆಳಿಗ್ಗೆ ನಿಮ್ಮ ಶಾಂತ ಸಮಯವನ್ನು ಕಳೆದುಕೊಂಡಿರಬಹುದೇ ಎಂದು ಕೇಳಿದನು. ಆ ಬ್ರಾಹ್ಮಣ ಅಧಿಕಾರಿಗೆ ತೀವ್ರ ಅಪರಾಧಿ ಭಾವನೆ ಇತ್ತು. ಆ ದಿನ ಪ್ರಾರ್ಥನೆ ಅಥವಾ ಧ್ಯಾನದಲ್ಲಿ ಸಮಯ ಕಳೆಯದೆ ತಾನು ಕಚೇರಿಗೆ ಬಂದಿದ್ದೇನೆ ಎಂದು ಅವನಿಗೆ ಅರಿವಾಯಿತು. ಅವನು ಅದನ್ನು ಒಪ್ಪಿಕೊಂಡು ತನ್ನನ್ನು ತಾನು ಸರಿಪಡಿಸಿಕೊಂಡನು. ಪ್ರೊಟೆಸ್ಟೆಂಟ್ ಚರ್ಚ್ ಅನ್ನು ಸ್ಥಾಪಿಸಿದ ಮಾರ್ಟಿನ್ ಲೂಥರ್ ತನ್ನ ಬೆಳಗಿನ ಭಕ್ತಿಗೆ ಏನು ಅಡ್ಡಿಯಾಗಲು ಎಂದಿಗೂ ಅನುಮತಿಸಲಿಲ್ಲ. ಅವರು ಒಮ್ಮೆ ಹೇಳಿದರು, ಕೆಲವು ದಿನಗಳಲ್ಲಿ ನನ್ನ ಕೆಲಸವು ತುಂಬ ಭಾರವಾಗಿರುತ್ತದೆ. ಕೆಲಸದ ಹೊರೆ ನನ್ನ ಮೇಲೆ ಒತ್ತಡ ಹೇರಿದಾಗ ಸೈತಾನನು ನನಗೆ ಹೇಳುತ್ತಾನೆ, ನಿನ್ನ ಪ್ರಾರ್ಥನೆಯ ಸಮಯವನ್ನು ಕಡಿತಗೊಳಿಸು. ಆದರೆ ನಾನು ಹೆಚ್ಚು ಕಾರ್ಯನಿರತನಾಗಿದ್ದೇನೆ, ನಾನು ಹೆಚ್ಚು ಪ್ರಾರ್ಥಿಸುತ್ತೇನೆ ಮತ್ತು ನಾನು ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಲ್ಲುತ್ತೇನೆ. ದೇವರ ಪ್ರೀತಿಯ ಮಕ್ಕಳೇ, ಕರ್ತನ ಸನ್ನಿಧಿಯಲ್ಲಿ ಕಾಯುವ ಸಮಯವು ಆತನ ಶಕ್ತಿ ಚೈತನ್ಯವನ್ನು ಪಡೆಯುವ ಸಮಯ. ಆದ್ದರಿಂದ ನಿಮ್ಮ ಪ್ರಾರ್ಥನಾ ಸಮಯವನ್ನು ಹೆಚ್ಚಿಸಿರಿ. ಪ್ರಾರ್ಥನೆಯಲ್ಲಿ ಧ್ಯಾನದ ಸಮಯವನ್ನು ಹೆಚ್ಚಿಸಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಳ್ಳುವಂತೆ ನೀನು ಹಗಲಿರುಳು ಅದರಲ್ಲಿ ಧ್ಯಾನಿಸಬೇಕು. ಆಗ ನೀನು ನಿನ್ನ ಮಾರ್ಗವನ್ನು ಸಫಲ ಮಾಡುವಿ
ಮತ್ತು ನಿನಗೆ ಒಳ್ಳೆಯ ಜಯ ದೊರೆಯುವುದು. ಯೆಹೋಶುವ 1:8 ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.